ಒಬ್ಬ ತಂದೆ ಇಬ್ಬರು ಮಕ್ಕಳು, ದೊಡ್ಡ ಹೊಲ. ಆವಾಗ ತಂದೆ ವಯಸ್ಸಾಯಿತು, ಮಕ್ಕಳು ದೊಡ್ಡವರಾದರು. ಆ ಬಳಿಕ ಮಕ್ಕಳು ದೊಡ್ಡವರಾದರೆ ಇದರ ಅರ್ಥ ಏನು ಅಂದರೆ ನಮಗೆ ಬೇಕು ಅನ್ಸಕತ್ತ ಅವರಿಗೆ. ಅವಾಗ ದೊಡ್ಡವ್ರು ಅಂತಾರೆ ಅದಕ್ಕೆ. ನಮ್ಮದು ನಮಗೆ, ನಿಮ್ಮದು ನಿಮಗೆ, ನಮಗೆ ಪಾಲ ಮಾಡಿ ಕೊಡು, ಇದು ದೊಡ್ಡಸ್ತಿ, ದೊಡ್ಡವರಾದರು, ಬೆಳೆದರು ಅಂತ. ಎಲ್ಲಿ ತನಕ ಆನಂದವಾಗಿ ಕೂಡಿರ್ತೇವೆ ಅಲ್ಲಿ ತನಕ ನಾವು ಸಣ್ಣವರು. ಸಣ್ಣವರಾಗಿ ಯಾವ ಇರ್ತಾನೆ ಅವನೇ ದೇವರಾಜ್ಯದಲ್ಲಿ ಹೋಗ್ತಾನೆ ಅಂತ ಒಬ್ಬರು ಹೇಳ್ತಾರೆ. ನಮ್ಗೆ ಹಂಗೆ ಆಗೋದಿಲ್ಲ. ಟೇಬಲ್ ಒಂದು ಮನೆಯಾಗಿತ್ತು ಅಂದರೆ ಎರಡು ಮಾಡು ಅಂತ, ಬಾಗಿಲ ಎರಡು ಹಚ್ಚು ಅಂತ ಅನ್ನೋದಿಲ್ಲೇನು? ಹಾಗೆ ಆ ಇಬ್ಬರು ಹುಡುಗರು ದೊಡ್ಡವರಾದರೂ ತಂದೆಗೆ ಹೇಳಿದರು ನಮ್ಮದು ಪಾಲ ಮಾಡಿಕೊಡು ಅಂತ. ಅವನಿಗೆ ಭಾಳ ಕೆಡಕು ಅನ್ನಿಸ್ತು. ಯಾಕಂದ್ರೆ ಅವ ಒಂದಂತ ನೋಡಿದ್ದ, ಅದನ್ನು ಹೆಂಗಿರ್ತದೆ ಮನಸ್ಸು, ಹೆಂಗಿರ್ತದೆ. ಅವ ಅದು ಅಖಂಡ ಭೂಮಿ ಅಂತ ನೋಡಿದ್ದ, ಒಂದಂತ ನೋಡಿದ್ದ, 100 ಎಕರೆ ತಂದ ಅಂತ ತಿಳ್ಕೊಂಡು ಒಂದಂತ ತಿಳ್ಕೊಂಡಿದ್ದ. ಒಂದರಾಗ ಅರ್ಧ ಮಾಡೋ ಪಾಳೆ ಬಂದಾಗ ಮನಸ್ಸಿಗೆ ಒಂದಿಷ್ಟು ನೋವಾಯಿತು. ಅಲ್ಲಿ ಹೋದ, ಇಬ್ಬರನ್ನು ನಿಲ್ಲಿಸ್ದ, ಒಂದದ್ದ ಗೆರೆ ಹಾಕಿ ಹೇಳ್ದ, ಇದು ನೋಡು ಬಲಕ್ಕಿಂದ ನಿಂದು ಎಡಕ್ಕಿಂದ ನಿಂದು ಅಂದ. ಅವಾಗ ಹೇಳ್ತಾರೆ ಆ ಭೂಮಿ ನಕ್ತು, ಭೂಮಿ ನಕ್ತು. ಹಿಂಗ ಗೆರೆ ಹೊಡೆದು ಹೋಗ್ಯಾರ, ಗೆರೆ ಅಳಿಕ್ಯಾವನ ಅದೀನಿ. ಹೊಡೆದವ್ರು ಹೋಗ್ಯಾರ, ಒಂದು ಗೆರೆ ಹೊಡೆದ ಮಾತ್ರಕ್ಕೆ ನಿಮ್ಮದು ಅವ್ರದೂನ ಆಗತ್ತೇನೇನು? ವ್ಯವಹಾರಕ್ಕಾಗಿ ಹೊಡ್ಕೋರೇ ವಿನಃ ಹೊಡೆದೇವಿ ಅಂತ ತಿಳ್ಕೋಬೇಡಿ.